ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 5ನೇ ತರಗತಿ ಕನ್ನಡ ಗದ್ಯ ಭಾಗ 1 ಒಟ್ಟಿಗೆ ಬಾಳುವ ಆನಂದ. ಈ ವಿಡಿಯೋದಲ್ಲಿ ನಾವು ಒಟ್ಟಿಗೆ ಬಾಳುವ ಆನಂದ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ನೀವು ಇಲ್ಲಿ ಪಾಠವನ್ನು ನೋಡಬಹುದು. ಪಾಠದ ನಂತರ ನಾವು ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಇಲ್ಲಿ ಪದಗಳ ಅರ್ಥಗಳನ್ನು ಕೂಡ ಕೊಡಲಾಗಿದೆ. ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗುಂಡನೆಯ ಕಲ್ಲು ಎಲ್ಲಿತ್ತು ಎಂದು ಕೇಳುತ್ತಿದ್ದಾರೆ. ಉತ್ತರವನ್ನು ಬರೆಯೋಣ. ಗುಂಡನೆಯ ಕಲ್ಲು ಮರದ ಕೆಳಗೆ ಇತ್ತು. ಪ್ರಶ್ನೆ ನಂಬರ್ 2, ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಉತ್ತರ: ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಪ್ರಶ್ನೆ ನಂಬರ್ 3, ಕಲ್ಲು ಕೋಪದಿಂದ ಏನು ಮಾಡಿತು? ಉತ್ತರ: ಕಲ್ಲು ಕೋಪದಿಂದ ಉರುಳಿ ಸ್ವಲ್ಪ ದೂರ ಹೋಗಿ ನಿಂತಿತು. ಇಲ್ಲಿ ನಾವು ಉತ್ತರಗಳನ್ನು ಬರೆದಿದ್ದೇವೆ, ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4, ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು? ಉತ್ತರ: ಮರ ಕಡಿಯುವವರು ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಪ್ರಶ್ನೆ ನಂಬರ್ 5, ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು? ಉತ್ತರ: ಕಲ್ಲು ಹೊಡೆಯುವವರು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಹೊರಟು ಹೋದರು. ಆ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ನಾವು 2ರಿಂದ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಬೇಕು. ಮೊದಲನೇ ಪ್ರಶ್ನೆ, ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಎಂದು ಕೇಳಿದ್ದಾರೆ. ಉತ್ತರವನ್ನು ಬರೆದಿದ್ದೇವೆ, ನೋಡಿಕೊಳ್ಳಿ. ಉತ್ತರ: ಬೇವಿನ ಮರವು ತನ್ನಿಂದಲೇ ಆ ಕಲ್ಲಿಗೆ ಅಮ್ಮನ ಕಲ್ಲು ಎಂದು ಕರೆಯುವುದು. ನಾನು ಅಮ್ಮನ ಮರವಾಗಿರುವುದರಿಂದ ನಿನಗೆ ಜನ ಗೌರವಿಸುತ್ತಾರೆ ಎಂದು ಹೇಳಿತು. ಎರಡನೇ ಪ್ರಶ್ನೆ, ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಎಂದು ಕೇಳಿದ್ದಾರೆ. ಉತ್ತರ ಬರೆಯೋಣ. ಅಮ್ಮನ ಕಲ್ಲು ಜಂಬದಿಂದ ಬೇವಿನ ಮರಕ್ಕೆ, ನಾನು ಅಮ್ಮನ ಕಲ್ಲಾಗಿರುವುದರಿಂದ ಜನ ನಿನ್ನನ್ನು ಅಮ್ಮನ ಮರ ಎಂದು ಪೂಜಿಸುತ್ತಾರೆ, ನನ್ನಿಂದಲೇ ನೀನು ಎಂದು ಹೇಳಿತು.
ಪ್ರಶ್ನೆ ನಂಬರ್ 3, ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು? ಉತ್ತರವನ್ನು ಬರೆಯೋಣ. ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಈ ಮರವನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಮತ್ತು ಈ ಕಲ್ಲನ್ನು ಕಲ್ಲು ಒಡೆಯುವವರಿಂದ ಒಡೆಸಿ ಎಂದು ಹೇಳಿದ. ನಾಲ್ಕನೇ ಪ್ರಶ್ನೆ, ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು ಎಂದು ಕೇಳಲಾಗಿದೆ. ಉತ್ತರ ಬರೆಯಿರಿ. ರೈತನು ತನ್ನ ಮಕ್ಕಳಿಗೆ ಹೇಳಿದ ಮಾತನ್ನು ಕೇಳಿ ಭಯದಿಂದ ಏನು ಮಾಡುವುದೆಂದು ಯೋಚಿಸಿ ಮೆಲ್ಲನೆ ಕಲ್ಲು ಬೇವಿನ ಮರವನ್ನು ನಾನು ಬರಲಾ ಎಂದು ಕೇಳಿದಾಗ ಮರವು ಬೇಗನೆ ಬಾ ಎಂದಿತು. ಕಲ್ಲು ಉರುಳುತ್ತಾ ಉರುಳುತ್ತಾ ಮರದ ಕೆಳಗೆ ಮೊದಲಿದ್ದಲ್ಲಿಯೇ ಬಂದು ನಿಂತಿತು. ಮತ್ತೆ ಮೊದಲಿನಂತೆ ಇಬ್ಬರು ಸ್ನೇಹಿತರಾದರು ಎಂದು ನಾವು ಉತ್ತರವನ್ನು ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಈ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೇ ಪ್ರಶ್ನೆ, ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು. ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಬಿಟ್ಟ ಸ್ಥಳದಲ್ಲಿ ಅಮ್ಮನ ಮರ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರಿಂದ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ಪ್ರಶ್ನೆ ನಂಬರ್ 3, ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು. ಉತ್ತರ ಬರೆಯಿರಿ. ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು. ನಾಲ್ಕನೇ ಪ್ರಶ್ನೆ, ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು. ಉತ್ತರ, ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು. ಐದನೇ ಪ್ರಶ್ನೆ, ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಎಂದು ಕೊಡಲಾಗಿದೆ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಬಿಟ್ಟ ಸ್ಥಳದಲ್ಲಿ ಸುಖವಾಗಿ ಎಂದು ಬರೆದುಕೊಳ್ಳಿ.
ವ್ಯಾಕರಣ ಮಾಹಿತಿಯನ್ನ ಕೊಡಲಾಗಿದೆ ನೋಡಿರಿ. ಮೊದಲನೆಯದಾಗಿ ವರ್ಣಮಾಲೆಯನ್ನ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಹೆಸರು. ವರ್ಣಮಾಲೆಯಲ್ಲಿ 3 ವಿಧಗಳನ್ನ ವಿಭಾಗಿಸಲಾಗಿದೆ: ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು ಮತ್ತು ಯೋಗವಾಹಕಗಳು. ಸ್ವರಾಕ್ಷರಗಳು ಎಂದರೆ ಏನೆಂದು ನೋಡೋಣ. ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಸ್ವರಾಕ್ಷರಗಳು ಎಂದು ಕರೆಯುತ್ತಾರೆ. ಸ್ವರಾಕ್ಷರಗಳು ಒಟ್ಟು 13. ಸ್ವರಾಕ್ಷರಗಳಲ್ಲಿ 2 ವಿಧ: ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು. ಹ್ರಸ್ವ ಸ್ವರ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಅಕ್ಷರಗಳು. ಇಲ್ಲಿ ಬ್ರಾಕೆಟ್ನಲ್ಲಿ ಹ್ರಸ್ವ ಸ್ವರಗಳನ್ನು ಕೊಟ್ಟಿದ್ದಾರೆ. ಅ, ಇ, ಉ, ರು, ಎ ಮತ್ತು ಓ ಅಕ್ಷರಗಳು ಹ್ರಸ್ವ ಸ್ವರಗಳು. ದೀರ್ಘ ಸ್ವರಗಳು ಎಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಅಕ್ಷರಗಳನ್ನು ದೀರ್ಘ ಸ್ವರಗಳು ಎಂದು ಕರೆಯಲಾಗುತ್ತದೆ. ಆ, ಇ, ಉ, ಎ, ಐ, ಓ, ಔ ಇವು ದೀರ್ಘ ಸ್ವರಗಳಾಗಿದ್ದಾವೆ. ವ್ಯಂಜನಾಕ್ಷರಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವಂತಹ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಯಾಗಿ ಕ ಪ್ಲಸ್ ಅ, ಕ ಈ ರೀತಿಯಾಗಿ ಒಟ್ಟು 34 ವ್ಯಂಜನಾಕ್ಷರಗಳನ್ನು ನೋಡಬಹುದು. ವ್ಯಂಜನಾಕ್ಷರಗಳಲ್ಲೂ ಕೂಡ 2 ವಿಧ: ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದ ಕೋಷ್ಟಕವನ್ನು ಗಮನಿಸಿ. ಕ ವರ್ಗದಲ್ಲಿ ಕ, ಖ, ಗ, ಘ, ङ. ಚ ವರ್ಗ ಚ, ಛ, ಜ, ಜ, ಞ. ಟ ವರ್ಗದಲ್ಲಿ ಟ, ಠ, ಡ, ಢ, ಣ. ತ ವರ್ಗ ತ, ತ, ದ, ದ, ನ. ಪ ವರ್ಗ ಪ, ಫ, ಬ, ಭ, ಮ. ಒಟ್ಟು 5 5ರಂತೆ 5 25 ವರ್ಗೀಯ ವ್ಯಂಜನಗಳನ್ನು ನೀವು ನೋಡಬಹುದು. ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ವರ್ಗೀಯ ವ್ಯಂಜನಗಳು ಎಂದು ಕರೆಯಲಾಗುತ್ತದೆ. ಅಲ್ಪ ಪ್ರಾಣಾಕ್ಷರಗಳು ಎಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವಂತಹ ವ್ಯಂಜನಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಎಂದು ಕರೆಯಲಾಗುವುದು. ಉದಾಹರಣೆ ಇಲ್ಲಿ ಕ, ಚ, ಟ, ತ, ಪ ಮತ್ತು ಗ, ಜ, ಡ, ದ, ಬ ಎಂದು ಬರೆದಿದ್ದೇವೆ. ಮಹಾಪ್ರಾಣಾಕ್ಷರಗಳು ಎಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವಂತಹ ವ್ಯಂಜನಗಳು ಮಹಾಪ್ರಾಣಾಕ್ಷರಗಳಾಗಿದ್ದಾವೆ. ಉದಾಹರಣೆಯನ್ನ ಬರೆದಿದ್ದೇವೆ, ನೋಡಿಕೊಳ್ಳಿ. ಖ, ಚ, ಠ, ಥ, ಪ, ಘ, ಝ, ಡ, ಧ, ಬ ಮತ್ತು ಅನುನಾಸಿಕಗಳಾಗಿ ङ, ಞ, ಣ, ನ, ಮ ಇದನ್ನು ಗಮನಿಸಬಹುದು. ಅವರ್ಗೀಯ ವ್ಯಂಜನಗಳು ಎಂದರೆ ಯ ಕಾರದಿಂದ ಳ ಕಾರದವರೆಗೆ 9 ಅಕ್ಷರಗಳು ಅವರ್ಗೀಯ ವ್ಯಂಜನಗಳಾಗಿದ್ದಾವೆ. ಉದಾಹರಣೆ ಯ, ರ, ಲ, ವ, ಶ, ಸ, ಸ, ಹ, ಳ ಇಲ್ಲಿಯವರೆಗೆ ನೀವು ಅವರ್ಗೀಯ ವ್ಯಂಜನಗಳನ್ನು ನೋಡಬಹುದು. ಮತ್ತು ಯೋಗವಾಹಕಗಳನ್ನು ಕೊಡಲಾಗಿದೆ. ಯೋಗವಾಹಕಗಳು ಎಂದರೆ ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗುವ ಎಂದು ಅರ್ಥ. ಯೋಗವಾಹ ಎಂದರೆ ಕೂಡಿ ಹೋಗುವ. ಈ ರೀತಿಯಾಗಿ ನೀವು ನೋಡಬಹುದು. ಅನುಸ್ವಾರ ಮತ್ತು ವಿಸರ್ಗ ನೀವು ಅಂ ಮತ್ತು ಅಹಗಳಲ್ಲಿ ಯೋಗವಾಹಕಗಳನ್ನು ನೋಡಬಹುದಾಗಿದೆ. ಭಾಷಾಭ್ಯಾಸವನ್ನು ಗಮನಿಸಿ, ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ. ಇಲ್ಲಿ ಮೇಲೆ ಕೊಟ್ಟಿರುವಂತಹ ಮಾಹಿತಿಯನ್ನು ಆಧರಿಸಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ. ಕನ್ನಡ ವರ್ಣಮಾಲೆ. ಈಗ ಸ್ವರಾಕ್ಷರಗಳ ಸಂಖ್ಯೆ, ವ್ಯಂಜನಗಳ ಸಂಖ್ಯೆ ಮತ್ತು ಯೋಗವಾಹಕಗಳ ಸಂಖ್ಯೆಯನ್ನು ಬರೆಯಬೇಕು. ಕೆಳಗಡೆಯಲ್ಲಿ ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳನ್ನು ಕೂಡ ಬರೆಯಬೇಕಾಗಿದೆ. ನಾವು ಈಗ ಒಂದೊಂದಾಗಿ ಬರೆಯೋಣ. ಮೊದಲನೆಯದಾಗಿ ಸ್ವರಾಕ್ಷರಗಳ ಸಂಖ್ಯೆ 12, ವ್ಯಂಜನಗಳ ಸಂಖ್ಯೆ 34, ಯೋಗವಾಹಗಳ ಸಂಖ್ಯೆ 2 ಆಗಿದೆ. ಹ್ರಸ್ವ ಸ್ವರಗಳು 6. ಹ್ರಸ್ವ ಸ್ವರಗಳನ್ನು ಈಗ ನಾವು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಬರೆಯಬೇಕು. ಅ, ಇ, ಉ, ರು, ಎ ಮತ್ತು ಓ ಆಗಿದೆ. ದೀರ್ಘ ಸ್ವರಗಳು 7. ಆ, ಇ, ಉ, ಎ, ಐ, ಓ, ಔ ಇವು ದೀರ್ಘ ಸ್ವರಗಳಾಗಿದ್ದಾವೆ. ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ಸರಿಯಾಗಿ ನೋಡಿ ಬರೆದುಕೊಳ್ಳಿ. ವ್ಯಂಜನಾಕ್ಷರಗಳ ಕೋಷ್ಟಕ ಪೂರ್ಣಗೊಳಿಸಲು ಹೇಳಿದ್ದಾರೆ. ಅಲ್ಪಪ್ರಾಣ, ಮಹಾಪ್ರಾಣ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಇಲ್ಲಿ ಬಿಟ್ಟ ಸ್ಥಳಗಳನ್ನು ಈಗ ನಾವು ತುಂಬೋಣ. ನೋಡಿ, ಅಲ್ಪಪ್ರಾಣದಲ್ಲಿ ಖ, ಛ, ಟ, ತ, ಪ ಇದನ್ನು ಬರೆಯಬೇಕು. ಮಹಾಪ್ರಾಣದಲ್ಲಿ ಖ, ಛ, ಠ, ಥ, ಪ ಇದನ್ನು ಬರೆಯಬೇಕಾಗಿದೆ. ಪುನಃ ಇಲ್ಲಿ ಅಲ್ಪಪ್ರಾಣ ಗ, ಜ, ಡ, ದ, ಬ. ಮಹಾಪ್ರಾಣದಲ್ಲಿ ಘ, ಝ, ಢ, ಧ ಮತ್ತು ಭ ಇಲ್ಲಿ ಮಹಾಪ್ರಾಣಾಕ್ಷರಗಳನ್ನು ಬರೆದಿದ್ದೇವೆ. ಅನುನಾಸಿಕಗಳು ङ, ಞ, ಣ, ನ ಮತ್ತು ಮ ಆಗಿದೆ.
ಪ್ರಶ್ನೆ ಅವರ್ಗೀಯ ವ್ಯಂಜನಾಕ್ಷರಗಳ ಕೋಷ್ಟಕ ಪೂರ್ಣಗೊಳಿಸಿರಿ. ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಲಾಗಿದೆ. ಯ, ರ, ಲ, ವ, ಶ, ಶ, ಸ, ಹ ಮತ್ತು ಳ ಎಂದು ನೀವು ಬರೆಯಬೇಕು. ಈ ವಿಡಿಯೋದಲ್ಲಿ ನಾವು ಒಟ್ಟಿಗೆ ಬಾಳುವ ಆನಂದ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನದಿಯ ಅಳಲು ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. 5ನೇ ತರಗತಿ ಕನ್ನಡ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 5ನೇ ತರಗತಿ ಕನ್ನಡ ಭಾಗ 1 ಪ್ರಶ್ನೋತ್ತರಗಳು ಇದನ್ನು ಗಮನಿಸಿ.